ಹಾಸನ ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ರೇವಣ್ಣನವರಿಗೆ ಇವತ್ತು ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯ ನಿರ್ಧಾರ ಆಗುತ್ತೆ. ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ಕೋರಿದ್ದಾರೆ. ಸೊ ಆ ವಿಚಾರಣೆ ಕೂಡ ಆರಂಭ ಆಗಿದೆ. ಹಾಸನ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲ ನಿಮಿಷಗಳ ಕಾಲ ಈ ವಿಚಾರಣೆಯನ್ನ ಸೆಷನ್ ಕೋರ್ಟ್ ಮುಂದೂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ಒಂದಿಷ್ಟು ನಿಮಿಷಗಳ ಕಾಲ ಈ ವಿಚಾರಣೆಯನ್ನ ಮುಂದೂಡಲಾಗಿದೆ. ಈ ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಆಗಿರಬಹುದು ಅಥವಾ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಆಗಿರಬಹುದು, ರೇವಣ್ಣನವರಿಗೆ ಬೇಲ್ ಸಿಗುತ್ತೋ ಸಿಗಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಮಾನ ಆಗುತ್ತೆ. ಸೆಷನ್ ಕೋರ್ಟ್ನಲ್ಲಿ 376 ಸೆಕ್ಷನ್ ಅನ್ನ ಆಡ್ ಮಾಡುವಂತೆ SIT ಕೂಡ ಈಗ ಮನವಿಯನ್ನು ಕೂಡ ಮಾಡಿಕೊಂಡಿದೆ, ಒತ್ತಾಯ ಕೂಡ ಮಾಡ್ತಾ ಇದೆ. ಆದರೆ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿರುವಂತಹ ವಕೀಲರು ಮೂರ್ತಿ ಡಿ ನಾಯಕ್ ಅವರು 376 ಕೇಸನ್ನ ಹಾಕೋದು ಬೇಡ, ಸೆಕ್ಷನ್ ಹಾಕೋದುವಂತಹ ಸಾಧ್ಯತೆಗಳು ಈ ಕೇಸ್ನಲ್ಲಿ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಏನಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇದೆ. ಮತ್ತೊಂದು ಕಡೆ ಎರಡನೇ ನೋಟಿಸ್ ಅನ್ನ ಕೊಟ್ಟಿದ್ದೀವಿ. ನೋಟಿಸ್ಗೆ ವಿಚಾರಣೆಗೆ ಹಾಜರಾಗದೇ ಇದ್ದಂತಹ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಜಿ ಪರಮೇಶ್ವರ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಬೇರೆ ಬೇರೆ ಕೇಸ್ಗಳ ಬಗ್ಗೆ ಸದ್ಯಕ್ಕೆ ವಿಚಾರಣೆ ಆಗ್ತಾ ಇದೆ. ಸುಮಾರು ಒಂದು 20ರಿಂದ 25 ನಿಮಿಷ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆದ ನಂತರ ನ್ಯಾಯಮೂರ್ತಿಗಳು ರೇವಣ್ಣನವರ ಕೇಸನ್ನ ಕೈಗೆತ್ತಿಕೊಳ್ತಾರೆ. ಆಗ ವಿಚಾರಣೆ ಶುರುವಾಗುತ್ತೆ. SSP ಜಗದೀಶ್ ಅವರು ಸರ್ಕಾರದ ಪರವಾಗಿ SIT ಪರವಾಗಿ ಇರ್ತಾರೆ. ಸೊ ಮತ್ತೊಂದು ಕಡೆ ರೇವಣ್ಣನವರ ವಕೀಲರು ಮೂರ್ತಿ ಡಿ ನಾಯಕ್ ಅವರು ಕೂಡ ಇರ್ತಾರೆ. ನಿನ್ನೆಯೂ ಕೂಡ ಈ ಬಗ್ಗೆ ವಿಚಾರಣೆ ಆಗಿದೆ, ಇವತ್ತಿಗೆ ಪೋಸ್ಟ್ಪೋನ್ ಆಯಿತು. ಇನ್ನೂ ಸುಮಾರು 25ರಿಂದ 30 ನಿಮಿಷಗಳ ಕಾಲ ಟೈಮ್ ಇದೆ. ಅದಾದ ನಂತರ ರೇವಣ್ಣನವರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ರೇವಣ್ಣನವರಿಗೆ ಬೇಲ್ ಸಿಗುತ್ತೋ ಸಿಗಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಮತ್ತೊಂದು ಕೇಸ್ ರೇವಣ್ಣನವರ ವಿರುದ್ಧ ಮೈಸೂರಲ್ಲಿ ದಾಖಲಾಗಿದೆ. ನನ್ನ ತಾಯಿ ಕಾಣೆಯಾಗಿದ್ದಾರೆ, ಕಾಣಿಸ್ತಾ ಇಲ್ಲ, ಅವ್ರನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿರಬಹುದು ಅನ್ನುವಂತಹ ಶಂಕೆಯನ್ನ ಕಾಣೆಯಾಗಿರುವಂತಹ ಆ ಮಹಿಳೆಯ ಮಗ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕೂಡ ಇಲ್ಲಿ ಮೆನ್ಷನ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಓಕೆ, ಸೊ ನ್ಯಾಯಮೂರ್ತಿಗಳ ಜನಪ್ರತಿನಿಧಿಗಳ ಕೇಸ್ ಕೋರ್ಟ್ನಲ್ಲಿ ಇವತ್ತು ಏನೆಲ್ಲ ವಾದ ವಿವಾದಗಳು ಆಗಬಹುದು ಅಂತ ನೋಡ್ತಾ ಹೋಗೋಣ. ರೇವಣ್ಣನವರ ಪರವಾಗಿರುವಂತಹ ವಾದ ಏನು? ರೇವಣ್ಣಗೆ ನಿರೀಕ್ಷಣಾ ಜಾಮೀನು ನೀಡಬೇಕು ಅನ್ನುವಂತಹ ವಾದ. ಆದರೆ ಆರೋಪಿಗಳ ಪಾತ್ರದ ಬಗ್ಗೆ ಉಲ್ಲೇಖವನ್ನ ಮಾಡಲಿದ್ದಾರೆ SSP. ಸೊ ಆರೋಪಿಗಳ ಪಾತ್ರ ಏನೇನಾಗಿದೆ, ಆರೋಪಿಗಳು ಎಷ್ಟು ಪ್ರಭಾವ ಬೀರಿದ್ದಾರೆ, ಆರೋಪಿಗಳು ಎಷ್ಟು ಹಿಂಸೆ ಕೊಟ್ಟಿದ್ದಾರೆ, ಸೊ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಲ್ಲಿ ಚರ್ಚೆಯಾಗಬೇಕಾಗುತ್ತೆ. ಇನ್ನು ರೇವಣ್ಣ ಕೇಸ್ಗೂ 376ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ರೇವಣ್ಣನವರ ಪರವಾಗಿರುವಂತಹ ವಕೀಲ ವಾದ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಆದರೆ ಜಗದೀಶ್ ಅವರು SSP 164 ಹೇಳಿಕೆಯನ್ನ ಮುಚ್ಚಿದ ಲಕೋಟೆಯಲ್ಲಿ ಈಗಾಗಲೇ ನ್ಯಾಯಮೂರ್ತಿಗಳಿಗೆ ಸಲ್ಲಿಕೆ ಮಾಡ್ತಾರೆ. ಎಲ್ಲರ ಸಮ್ಮುಖದಲ್ಲಿ ನ್ಯಾಯಮೂರ್ತಿಗಳು ಆ 364 ಸ್ಟೇಟ್ಮೆಂಟ್ ಅನ್ನ ಓಪನ್ ಮಾಡಿ ಆ ಸಂತ್ರಸ್ತಿಯರು ಏನೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಓದೋಕ್ ಶುರು ಮಾಡ್ತಾರೆ. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 164 ಹೇಳಿಕೆ. ಇನ್ನು ದುರುದ್ದೇಶಪೂರ್ವಕ FIR ಹಾಕಲಾಗಿದೆ ಅನ್ನುವಂತಹ ವಾದ ರೇವಣ್ಣನವರ ಪರವಾಗಿರುವಂತಹ ವಕೀಲರು ಮಾಡ್ತಾ ಇದ್ದಾರೆ. ಆದರೆ A2 ಆರೋಪಿ ತಲೆಮರೆಸಿಕೊಂಡಿರೋದ್ರ ಬಗ್ಗೆಯೂ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ದುಬೈಗೆ ಹೋಗಿದ್ದಾರೋ, ಜರ್ಮನಿಗೆ ಹೋಗಿದ್ದಾರೋ, ಬೇರೆ ದೇಶಕ್ಕೆ ಹೋಗಿದ್ದಾರೋ, ಈ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇವೆ. ರೇವಣ್ಣಗೆ ನಿರೀಕ್ಷಣಾ ಜಾಮೀನು ನೀಡಬೇಕು ಅನ್ನೋದು ಅವರ ಪರವಾಗಿರುವಂತಹ ವಕೀಲರ ವಾದ. ಆದರೆ ನೋಟಿಸ್ಗೆ ರೇವಣ್ಣನವರು ಉತ್ತರ ಕೊಟ್ಟಿಲ್ಲ. ಮೊದಲ ನೋಟಿಸ್ ಕೊಟ್ಟಾಯ್ತು, ಎರಡನೇ ನೋಟಿಸ್ ಕೊಟ್ಟಾಯ್ತು. ಎರಡನೇ ನೋಟಿಸ್ಗೆ 24 ಗಂಟೆ ಸಮಯ ಇರುತ್ತೆ. ಸೊ 24 ಗಂಟೆ ಕಳೆದ ನಂತರ ಅವ್ರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ, ಮೂರನೇ ನೋಟಿಸ್ ಅನ್ನ ಕೊಟ್ಟು. ಸೊ ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಮಹತ್ವದ ವಿಚಾರಣೆಯನ್ನ ನಡೆಸಲಾಗುತ್ತೆ. ರೇವಣ್ಣ ಕೇಸ್ಗೂ 376ಗೂ ಯಾವುದೇ ಸಂಬಂಧ ಇಲ್ಲ. 376 ರೇಪ್ ಕೇಸ್ ಅನ್ನ ಸೆಕ್ಷನ್ ಅನ್ನ ಹಾಕಬೇಕು ಅಂತ ಹೇಳಿ SIT ವಾದ ಮಾಡ್ತಾ ಇದೆ. SITಯ
ಒತ್ತಾಯ ಆಗಿದೆ. ಆದರೆ ರೇವಣ್ಣ ಪರವಾಗಿರುವಂತಹ ವಕೀಲ 376 ಹಾಕುವಂತಹ ಪ್ರಶ್ನೆನೇ ಇಲ್ಲ. 376 ಸೆಕ್ಷನ್ಗೂ ಈ ಕೇಸ್ಗೂ ಯಾವುದೇ ರೀತಿಯಾಗಿರುವಂತಹ ಸಂಬಂಧ ಇಲ್ಲ ಅನ್ನುವಂತಹ ವಾದ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಇದೆಲ್ಲ ವಾದ ವಿವಾದ ಆದ ನಂತರ ರೇವಣ್ಣನವರಿಗೆ ಬೇಲ್ ಸಿಗುತ್ತೋ ಬೇಲ್ ಸಿಗೋದಿಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ತೀರ್ಮಾನ ಆಗುತ್ತೆ. ರೇವಣ್ಣನವರಿಗೆ ಬೇಲ್ ಸಿಕ್ಕರೆ ಬೇರೆ ಮೆಸೇಜ್ ಸಮಾಜಕ್ಕೆ ರವಾನೆ ಆಗುತ್ತೆ. ಬೇಲ್ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡುವಂತಹ ಚಾನ್ಸಸ್ಗಳು ಕೂಡ ಹೆಚ್ಚಾಗಿವೆ. 3 ನೋಟಿಸನ್ನ SIT ಇಂದ ನೀಡಲಾಗುತ್ತೆ. ಈಗಾಗಲೇ 2 ನೋಟಿಸನ್ನ ರೇವಣ್ಣನವರಿಗೆ ಕೊಡಲಾಗಿದೆ. 2ನೇ ನೋಟಿಸ್ ಕೊಟ್ಟ ನಂತರ 24 ಗಂಟೆ ಸಮಯ ಇರುತ್ತೆ. ಆ 24 ಗಂಟೆ ಒಳಗಾಗಿ ರೇವಣ್ಣನವರು ಇವತ್ತು ವಿಚಾರಣೆಗೆ ಹಾಜರಾಗಬೇಕು. ಇನ್ ಕೇಸ್ ರೇವಣ್ಣ ವಿಚಾರಣೆಗೆ ಹಾಜರಾಗದೇ ಇದ್ದಂತಹ ಸಂದರ್ಭದಲ್ಲಿ 3ನೇ ನೋಟಿಸ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತೊಂದು ಕಡೆ A2 ಆರೋಪಿ ಪ್ರಜ್ವಲ್ ರೇವಣ್ಣ ಈ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಅವ್ರನ್ನ ವಿದೇಶದಿಂದ ಕರೆಸಿಕೊಳ್ತೀವಿ ಅಂತ ಹೇಳಿ ರೇವಣ್ಣನವರು ಹೇಳಿದ್ರು. ಆದ್ರೆ ಕರೆಸ್ಕೊಳ್ಳೋದು ಯಾವಾಗ ಅನ್ನೋದು ಕೂಡ ಸದ್ಯಕ್ಕೆ ಪ್ರಶ್ನೆಯಾಗೇ ಮೂಡ್ತಿದೆ. ಯಾರ ಸಂಪರ್ಕಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಸಿಗ್ತಾ ಇಲ್ಲ. ಜರ್ಮನಿಯಲ್ಲಿದ್ದಾರೋ, ಫ್ರಾಂಕ್ಫರ್ಟ್ ಅಲ್ಲಿದ್ದಾರೋ ಅಥವಾ ದುಬೈಗೆ ಹೋಗಿದ್ದಾರೋ, ಇವ್ರು ಎಲ್ಲಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವ್ರನ್ನ ಹುಡುಕುವಂತಹ ಕೆಲಸ ಈಗಾಗಲೇ ಆಗಿದೆ. ಸೊ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ, ಕರ್ನಾಟಕಕ್ಕೆ ಯಾವಾಗ ವಾಪಸ್ ಆಗ್ತಾರೆ ಅನ್ನೋದು ಕೂಡ ತುಂಬಾನೇ ಮುಖ್ಯ. 20 ರಿಂದ 25 ನಿಮಿಷ ಕಾಲಾವಕಾಶ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಬೇರೆ ವಿಚಾರಣೆಗಳು ಆಗ್ತಾ ಇದೆ. ಅರ್ಧ ಗಂಟೆಯ ನಂತರ ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನ ಕೈಗೆತ್ತಿಕೊಳ್ಳಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಕೋರ್ಟ್ ಹೊರಭಾಗದಿಂದ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವು, ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಆಗುವಂತಹ ಸಾಧ್ಯತೆ ಇದೆ? ಸಭಾ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸದ್ಯ ಪ್ರಜ್ವಲ್ HD ರೇವಣ್ಣ ಅವರ ಜಾಮೀನು ಅರ್ಜಿ ಪ್ರಕರಣ ಬಂದಿರುವಂಥದ್ದು ಕೆಲ ನಿಮಿಷಗಳ ಮುಂದೂಡಿಕೆಯನ್ನು ಸದ್ಯ ನ್ಯಾಯಾಧೀಶರು ಮುಂದೂಡಿಕೆ ಆಗಿರುವಂಥದ್ದು. ಅಂದರೆ ಇತರೆ ಪ್ರಕರಣಗಳ ವಿಚಾರಣೆ ಬಾಕಿ ಇರೋದ್ರ ಹಿನ್ನೆಲೆಯಲ್ಲಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನು ಕೆಲವೊಂದು ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಿರುವಂಥದ್ದು. ಅಂದರೆ ನಿನ್ನೆ SIT ಪ್ರಮುಖವಾಗಿ ನ್ಯಾಯಾಲಯದಲ್ಲಿ ಇದೇ ಸೆಕ್ಷನ್ ಅಲ್ಲಿ ಅಂದ್ರೆ ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತ 354 ಕೇಸ್ ಏನು ದಾಖಲಾಗಿದೆ ಅದಕ್ಕೆ ಅಡಿಷನಲ್ ಆಗಿ 376 ಅನ್ನು ಆಡ್ ಮಾಡಬೇಕು ಅಂತೇಳಿ SIT ಅಧಿಕಾರಿಗಳು ನಿನ್ನೆ ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದ್ರು. ಇದಕ್ಕೆ ರೇವಣ್ಣ ಪರ ವಕೀಲರಿಗೆ ವಾದವನ್ನು ಮಂಡಿಸಲಿಕ್ಕೆ ಇವತ್ತು ನ್ಯಾಯಾಲಯ ಅವಕಾಶವನ್ನು ಕೊಟ್ಟಿದ್ದು. ಜೊತೆಗೆ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇವತ್ತು ಕೋರ್ಟ್ನ ಮುಂದೆ ಬಂದಿರುವಂಥದ್ದು. ಅಂದ್ರೆ SIT ಅಧಿಕಾರಿಗಳು ಪ್ರಮುಖವಾಗಿ ನಿನ್ನೆ ಸಂತ್ರಸ್ತೆಯ 164 ಹೇಳಿಕೆಯನ್ನು ದಾಖಲು ಮಾಡಿರುವಂಥದ್ದು ಒಂದ್ ಕಡೆ, ಆದರೆ ಮತ್ತೊಂದು ಕಡೆ ಮುಚ್ಚಿದ ಲಕೋಟೆಯಲ್ಲಿ 164 ಸ್ಟೇಟ್ಮೆಂಟ್, ಜೊತೆಗೆ ಆತ ಅಂದ್ರೆ ಆರೋಪಿತ ಸ್ಥಾನದಲ್ಲಿರುವಂಥ ವ್ಯಕ್ತಿ ತುಂಬಾನೇ ಪ್ರಭಾವಿ, ಜೊತೆಗೆ ಆತನಿಗೆ ಏನಾದರೂ ಬೇಲ್ ಸಿಕ್ಕಂತ ಪಕ್ಷದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ತಾರೆ ಅಂತೇಳಿ ಇವೆಲ್ಲ ಅಂಶಗಳನ್ನ ಮುಂದಿಟ್ಕೊಂಡು SIT ಅಧಿಕಾರಿಗಳು SITಯ ವಕೀಲರು ಜಗದೀಶ್ ಅವರು ಅಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಾದವನ್ನು ಮಂಡಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ FIR ಅನ್ನೇ ರದ್ದು ಮಾಡಬೇಕು, ಜೊತೆಗೆ ಹೊಳೆನರಸೀಪುರದಲ್ಲಿ ಆಗಿರುವಂತಹ ಪ್ರಕರಣಕ್ಕೂ ಜೊತೆಗೆ SIT ಅಧಿಕಾರಿಗಳು ಸಲ್ಲಿಕೆಯನ್ನ ಮಾಡಿರುವಂತಹ ಅಂದ್ರೆ ಹೊಸದಾಗಿ 376 ಅನ್ನು ಆಡ್ ಅನ್ನ ಮಾಡಬೇಕು ಅಂತೇಳಿ ಏನು ಹೇಳ್ತಿದ್ದಾರೆ, ಪ್ರಕರಣ ಉದ್ದೇಶಪೂರಿತವಾಗಿ ಮಾಡ್ತಿದ್ದಾರೆ ಅಂತೇಳಿ ಸದ್ಯ ರೇವಣ್ಣ ಪರ ವಕೀಲರು ಒಂದು ವಾದವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿರುವಂಥದ್ದು. ಎಲ್ಲ ವಿಚಾರಗಳು ಕೂಡ ಈಗ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಬಂದಿರುವಂಥದ್ದು. ಆದರೆ ಬೇರೆ ಪ್ರಕರಣಗಳ ವಿಚಾರಣೆ ಬಾಕಿ ಇರೋದ್ರ ಹಿನ್ನೆಲೆಯಲ್ಲಿ ಕೆಲವೊಂದು ನಿಮಿಷಗಳ ಮುಂದೂಡಿಕೆ ಪ್ರಕರಣ ಆಗಿರುವಂಥದ್ದು. ಸಭಾ ಕೇವಲ ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿರುವಂತಹ ಕೇಸನ್ನ ಮಾತ್ರ ಮೆನ್ಷನ್ ಮಾಡಲಾಗುತ್ತಾ? ಅದರ ಜೊತೆಗೆ ಅಡಿಷನಲ್ ಆಗಿ ನಿನ್ನೆ ಮೈಸೂರಲ್ಲಿ ಒಂದು ಕೇಸ್ ದಾಖಲಾಗಿದೆ ರೇವಣ್ಣನವರ ವಿರುದ್ಧ. ಸೊ ಆ ಕೇಸನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗುತ್ತಾ? ರೈಟ್, ಮತ್ತೆ ಸಂಪರ್ಕಕ್ಕೆ ತೆಗೆದುಕೊಳ್ತೀವಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಅವರನ್ನ. ಕೋರ್ಟ್ ಹೊರಗಡೆನೇ ಇದ್ದಾರೆ. ಕೋರ್ಟ್ ಒಳಭಾಗದಿಂದ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಕೂಡ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಕೋರ್ಟ್ ಒಳಭಾಗದಲ್ಲಿ ಏನೆಲ್ಲ ವಾದ ಪ್ರತಿವಾದಗಳು ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸೊ ರೇವಣ್ಣನವರ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಸೊ ಇವತ್ತು ರೇವಣ್ಣನವರಿಗೆ ಬೇಲ್ ಸಿಗುತ್ತಾ, ಬೇಲ್ ಸಿಗಲ್ವಾ ಅಂತ. ಇನ್ ಕೇಸ್ ಬೇಲ್ ಸಿಕ್ಕರೆ ಅಫ್ಕೋರ್ಸ್ ರೇವಣ್ಣನವರು ಪ್ರಭಾವಿ ರಾಜಕಾರಣಿ ಆಗಿರೋದ್ರಿಂದ ಯಾರೆಲ್ಲ ದೂರು ಕೊಡೋದಕ್ಕೆ ಮುಂದಾಗಬಹುದು ಅವರನ್ನ ತಡೆಯುವಂತಹ, ಸಾಕ್ಷಿ ನಾಶ ಮಾಡುವಂತಹ ಸಾಧ್ಯತೆ ಇರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.